ನಮಸ್ಕಾರ ವೀಕ್ಷಕರೇ, ಸುತ್ತಮುತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತ ಜಪಾನನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ನೀತಿ ಆಯೋಗದ ಪ್ರಕಾರ ಮುಂದಿನ 3 ವರ್ಷಗಳಲ್ಲಿ ಭಾರತ ಜರ್ಮನಿಯನ್ನು ಹಿಂದಿಕ್ಬೋದು ಅಂತ ಹೇಳ್ತಾ ಇದೆ. ಕಳೆದ 1 ದಶಕದಲ್ಲಿ ಭಾರತ ವಿಶ್ವದ ದೊಡ್ಡ ಆರ್ಥಿಕತೆಗಳನ್ನು ಮೀರಿಸಿ 11ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಜಿಗಿದಿದೆ. ಇದು ಎಲ್ಲದನ್ನು ಮೀರಿಸುವ GDP ಬೆಳವಣಿಗೆ ದರದಿಂದಾಗಿ. ಹಾಗಾದರೆ ಈ ಸುದ್ದಿಯನ್ನು ಹೇಗೆ ಅರ್ಥೈಸ್ಕೋಬೇಕು? GDP ಅಂದ್ರೇನು? GDPಯನ್ನು ಹೇಗೆ ಲೆಕ್ಕ ಹಾಕ್ತಾರೆ? ಮತ್ತು GDP ಎಷ್ಟು ಎಸ್ತಾ ಇದೆ? GDP ವಿಷಯದಲ್ಲಿ ಭಾರತ ಎಲ್ಲಿದೆ? ಇದು ನಿಜಕ್ಕೂ ಸಮಗ್ರ ಅಭಿವೃದ್ಧಿಯ ಮಾನದಂಡನ ಅಥವಾ ಇದರಲ್ಲಿ ಬೇರೆ ಪರಿಕಲ್ಪನೆಗಳಿದ್ದಾವ? ನಾವು ಮಿತ್ಸ್ ಅಂತ ಏನು ಹೇಳ್ತೀವಿ, ಅದಿದೆಯಾ? ಇದೆಲ್ಲದನ್ನೂ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದಕ್ಕೂ ಮೊದಲು ಸುತ್ತಮುತ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. GDP ಒಟ್ಟು ದೇಶೀಯ ಉತ್ಪನ್ನ. ಒಂದು ದೇಶದ ಗಡಿಯೊಳಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕುಗಳು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯಕ್ಕೆ ನಾವು ದೇಶೀಯ ಉತ್ಪನ್ನ ಅಂತ ಕರಿತೀವಿ, ಅಂದರೆ GDP ಅಂತ ಕರಿತೀವಿ. ಈ GDP ಒಂದು ಗಡಿಯ ಮಿತಿಯೊಳಗಿರುತ್ತೆ. ಅಂದರೆ ತಮಿಳುನಾಡಿನ GDP ಉತ್ತರ ಪ್ರದೇಶಕ್ಕೆ ಸಂಬಂಧಪಡೋದಿಲ್ಲ, ಅಥವಾ ಮಹಾರಾಷ್ಟ್ರ GDP ಕರ್ನಾಟಕಕ್ಕೆ ಸಂಬಂಧಪಡೋದಿಲ್ಲ. ಹಾಗೆ ನಮ್ಮ ಭಾರತ GDP ಜಪಾನ್ಗೋ ಅಥವಾ ಪಾಕಿಸ್ತಾನಕ್ಕೋ ಸಂಬಂಧಪಡೋದಿಲ್ಲ. ಇದು ಒಂದು ವರ್ಷದ ಮಿತಿಯೊಳಗಿರುತ್ತೆ. ಇನ್ನು ರಾಜಕೀಯ ಮಿತಿಯೊಳಗೆ ಅಂದರೆ ಏನು? ಉದಾಹರಣೆಗೆ ಜಪಾನ್ನ ಟೊಯೋಟಾ ಕಂಪ್ನಿ ಭಾರತದಲ್ಲಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ ಅಂತ ಅಂದರೂ ಕೂಡ ಅದು ಭಾರತದ GDPಯಲ್ಲಿ ಅಡಿಯಲ್ಲಿ ಬರುತ್ತೆ ಹೊರತು ಜಪಾನ GDP ಅಡಿಯಲ್ಲ. ಇನ್ನು ಸರಕುಗಳ ಅಂತಿಮ ಮೌಲ್ಯ ಅಂದ್ರೇನು? ಉದಾಹರಣೆಗೆ ಒಂದು ಲ್ಯಾಪ್ಟಾಪ್ ತೊಗೊಂಡ್ರೆ ಲ್ಯಾಪ್ಟಾಪ್ನಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಇರುತ್ತೆ. CPU ಇರುತ್ತೆ, RAM ಇರುತ್ತೆ, ಸ್ಟೋರೇಜ್ ಇರುತ್ತೆ, ಡಿಸ್ಪ್ಲೇ, ಕೀಬೋರ್ಡ್, ಟಚ್ ಪ್ಯಾಡ್, ಬ್ಯಾಟ್ರೀಸ್. ಇದೆಲ್ಲ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಬೇರೆ ಬೇರೆ ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತವೆ. ಸಪೋಸ್ ರ್ಯಾಮ್ನ ಬಂದು ಇಂಡಿಯಾ ಮಾರ್ಟ್ ಮಾಡುತ್ತೆ, ಸ್ಯಾಮ್ಸಂಗ್ ಮಾಡುತ್ತೆ, ಕಿಂಗ್ಸ್ಟನ್ ಮಾಡುತ್ತೆ. ಸ್ಟೋರೇಜ್ಗೆ ಹೋದರೆ ಕಂಪ್ನಿ ಲೈಕ್ ಸ್ಯಾಮ್ಸಂಗ್ ಮಾಡುತ್ತೆ, ವೆಸ್ಟರ್ನ್ ಡಿಜಿಟಲ್ ಮಾಡುತ್ತೆ, ಸೀಗೇಟ್ ಮಾಡುತ್ತೆ. ಡಿಸ್ಪ್ಲೇ ಸ್ಯಾಮ್ಸಂಗ್ ಮತ್ತು LG ಕಂಪ್ನಿಗಳು ಮಾಡ್ತವೆ. ಕೀಬೋರ್ಡ್ ಲಾಗಿಟೆಕ್ ಮಾಡುತ್ತೆ, ಡೆಲ್ ಮಾಡುತ್ತೆ, HP ಮಾಡುತ್ತೆ. ಬ್ಯಾಟ್ರೀಸ್ ಲೆಂಟೋ ಇಂಡಸ್ಟ್ರೀಸ್ ಮಾಡುತ್ತೆ, ಎಕ್ಸೈಡ್ ಮಾಡುತ್ತೆ, ಲುಮಿನಸ್. ಇದಕ್ಕೆ ಬೇಕಾಗಿರೋ ಪ್ರೊಸೆಸರ್ನ ಇಂಟೆಲ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸಾಫ್ಟ್ವೇರ್ ಮೈಕ್ರೋಸಾಫ್ಟ್ ಪ್ರೊವೈಡ್ ಮಾಡುತ್ತೆ. ಹೀಗೆ ನಾವು ಒಂದು ಲ್ಯಾಪ್ಟಾಪ್ ಬೈ ಮಾಡಲಿಕ್ಕೆ ಹೋದರೆ ನಾನು ಅದಕ್ಕೆ ಡಿಸ್ಪ್ಲೇಗೆ 3,000 ರೂಪಾಯಿ ಕೊಡಲಾ, ಅಥವಾ ಪ್ರೊಸೆಸರ್ಗೆ 7,000 ರೂಪಾಯಿ ಕೊಡಲಾ, ಅಥವಾ OSನ ಸಪ್ರೇಟಾಗಿ ನಾನು ಬೈ ಮಾಡಲಾ, ಈ ಥರ ಕೇಳೋದಿಲ್ಲ. ಬದಲಾಗಿ ನಾವು ಒಂದು ಲ್ಯಾಪ್ಟಾಪ್ನ ಒಂದು ಫೈನಲ್ ರೇಟ್ ಕೇಳ್ತೀವಿ, ಅಂದರೆ ಅಂತಿಮ ಮೌಲ್ಯವನ್ನು ಕೇಳ್ತೀವಿ. ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ಒಂದು ಫ್ಲಾಟ್ ಬೈ ಮಾಡಲಿಕ್ಕೆ ಹೋದಾಗ ಅದ್ರ ವ್ಯಾಲ್ಯೂ 50 ಲಕ್ಷ ಇದೆ ಅಂತಂದರೆ ನಾವು ಇಟ್ಟಿಗೆಗೆ ಎಷ್ಟು ಖರ್ಚು ಮಾಡಿದಿರಿ, ಸಿಮೆಂಟ್ಗೆ ಎಷ್ಟು ಅಥವಾ ಲೇಬರ್ಗೆ ಎಷ್ಟು, ಅಷ್ಟು ಮಾತ್ರ ಪೇ ಮಾಡಲ್ಲ ಅಂತ ಹೇಳೋದಿಲ್ಲ. ಬದಲಾಗಿ ಅದರ ಫೈನಲ್ ರೇಟ್ ಅಂದರೆ ಅಂತಿಮ ಮೌಲ್ಯದ ಬಗ್ಗೆ ಮಾತಾಡ್ತೀವಿ. ಹೀಗೆ ನಮ್ಮ ಭಾರತದಲ್ಲಿ ಅನೇಕ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಮ್ಮ ಕಾಲಿಂದ ಹಿಡಿದು ತಲೆವರೆಗೂ, ಅಂದರೆ ನಾವು ಕಾಲಿಗೆ ಹಾಕ್ಕೊಳ್ಳೋ ಚಪ್ಪಲಿಯಿಂದ ಹಿಡಿದು ತಲೆಗೆ ಹಾಕ್ಕೊಳ್ಳೋ ಎಣ್ಣೆವರೆಗೂ ಏನು ಉತ್ಪಾದನೆ ಮಾಡ್ತೀವಿ, ಆ ಸರಕುಗಳ ಒಟ್ಟು ಅಂತಿಮ ಮೊತ್ತನೇ GDP. ಇನ್ನು ಸೇವೆ ಅಂದ್ರೇನು? ಅಂದರೆ ಸರ್ವಿಸ್ ಸೆಕ್ಟರ್. ಇದರಲ್ಲಿ ಎಲ್ಲ ರೀತಿಯ ಸಾರಿಗೆಗಳು ಬರುತ್ತೆ. ಬ್ಯಾಂಕಿಂಗ್, LIC, ಸ್ಕೂಲ್, ಕಾಲೇಜಸ್, ಇದೆಲ್ಲ ಸರ್ವಿಸ್ ಸೆಕ್ಟ್ರಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾವಿವಾಗ ಏರ್ ಇಂಡಿಯಾದಲ್ಲಿ ಬ್ಯಾಂಗ್ಳೂರು ಟು ಡೆಲ್ಲಿಗೆ ಒಂದು ಟಿಕೆಟ್ ಬುಕ್ ಮಾಡಿದರೆ ಅವ್ರು ನಮಗೆ ಏನು ಕೊಡ್ತಾರೆ? ಒಂದು ಟಿಕೆಟ್ ಮಾತ್ರ ಕೊಡ್ತಾರೆ ಅಷ್ಟೇ. ಬದಲಾಗಿ ಯಾವುದೇ ವಸ್ತುಗಳನ್ನು ಕೊಡೋದಿಲ್ಲ. ಇದು ಅವ್ರು ಸಲ್ಲಿಸೋ ಸೇವೆ. ಹೀಗೆ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ಸೇರಿಸಿ ಒಟ್ಟಾಗಿ ಭಾರತ GDPಯನ್ನು ಹೊರತೆಗಿತಾರೆ. ಇನ್ನು ದೇಶದ ಒಟ್ಟು GDPನ ಅಲ್ಲಿನ ಜನಸಂಖ್ಯೆಯಿಂದ ಭಾಗಿಸಿದರೆ ಬರೋದೇ ತಲಾದಾಯ. ಸಪೋಸ್ ಭಾರತದ GDP 1 ಲಕ್ಷ ಇದೆ ಅಂತ ಅಂದ್ಕೊಂಡ್ರೆ ಅಲ್ಲಿನ ಜನಸಂಖ್ಯೆ 50 ಇದೆ ಅಂತ ಅಂದ್ಕೊಂಡ್ರೆ ಅಲ್ಲಿನ ತಲಾದಾಯ 2,000 ಆಗಿರುತ್ತೆ. GDP ಅಳತೆ ಮಾಡೋದಕ್ಕೆ 3 ಕ್ರಮ ಬಳಸಲಾಗುತ್ತೆ. ಒಂದು ಆದಾಯ ಕ್ರಮ, ಖರ್ಚು ಕ್ರಮ ಮತ್ತು ಉತ್ಪಾದನಾ ಕ್ರಮ ಅಂತ ಹೇಳ್ಬಿಟ್ಟು. ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್, ಪ್ರೊಡಕ್ಷನ್ ಮೆಥಡ್. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಮೆಥಡ್ಸ್ನ ಯೂಸ್ ಮಾಡ್ತಾರೆ. ನಮ್ಮ ಭಾರತದಲ್ಲಿ ಯೂಶ್ವಲಾಗಿ GDPನ ಉತ್ಪಾದನಾ ವಿಧಾನ ಮತ್ತು ಖರ್ಚು ವಿಧಾನ 2 ಬಳಸ್ಕೊಂಡು ಲೆಕ್ಕ ಹಾಕ್ತಾರೆ. ಭಾರತದಲ್ಲಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ MOSPಯ ಭಾಗ ಆಗಿರೋ ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಅಂದರೆ NSO ಇಲ್ಲಿ GDPನ ಲೆಕ್ಕ ಹಾಕುತ್ತೆ. ಇದು ಕೈಗಾರಿಕಾ ಸಮೀಕ್ಷೆಗಳು, ಕೃಷಿ ಉತ್ಪಾದನೆ ಮತ್ತು ಕಂಪನಿ ಹಣಕಾಸು ವರದಿಗಳನ್ನು ತರಿಸ್ಕೊಂಡು ಮತ್ತು ಸರ್ಕಾರಿ ವಿವಿಧ ಸಂಸ್ಥೆಗಳು ಮತ್ತು ಇಲಾಖೆಗಳನ್ನು ಡೇಟಾ ಸಂಗ್ರಹಣೆ ಮಾಡಿ ಈ GDPನ ಲೆಕ್ಕ ಹಾಕುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IMF, ಯುರೋಪಿಯನ್ ಕಮಿಷನ್, OECD ಅಂದರೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ, ವಿಶ್ವಸಂಸ್ಥೆ ಮತ್ತು ವಿಶ್ವ ಬ್ಯಾಂಕ್ ಒಟ್ಟಾಗಿ ಸೇರಿ GDP ಬೆಳವಣಿಗೆಯನ್ನು ವಿಶ್ಲೇಷಣೆ ಮಾಡ್ತವೆ. ಇನ್ನು GDP ಭಾಗ ಆಗಿರೋ GNP, NDP, NNP, PPP ಇವುಗಳನ್ನ GDPಯನ್ನು ಅಳತೆ ಮಾಡೋದಕ್ಕೆ ಟೆಕ್ನಿಕಲಿ ಬಳಸ್ಕೊಳ್ಳಲಾಗುತ್ತೆ. NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ನಿವ್ವಳ ದೇಶೀಯ ಉತ್ಪನ್ನ. ಇದು GDPಯಿಂದ ಸವಕಳಿ ವೆಚ್ಚವನ್ನು ಕಳೆಯೋದ್ರ ಮೂಲಕ ಅಳತೆ ಮಾಡ್ತಾರೆ. ಉದಾಹರಣೆಗೆ ನಾವೊಂದು ಕಂಪ್ನಿಗೆ 1,000 ಲ್ಯಾಪ್ಟಾಪ್ ಬೈ ಮಾಡ್ತಾಯಿದ್ದೀವಿ ಅಂತಂದರೆ 1 ವರ್ಷಕ್ಕೆ ಅದು ಸವಕಳಿ ಯಾವುದೋ ಒಂದು ಮೂಲಕ, ಇವಾಗ ಸಾಫ್ಟ್ವೇರ್ ಅಪ್ಗ್ರೇಡೇಷನ್ ಇರ್ಬೋದು, ಅಥವಾ 1 ವರ್ಷ ಆಗಿದ್ಮೇಲೆ ಸ್ಟೋರೇಜ್ ಅಥವಾ ಮೆಮೊರಿ ಚೇಂಜ್ ಮಾಡೋ ಪರಿಸ್ಥಿತಿ ಬರ್ಬೋದು, ಅಥವಾ ಒಂದು 4-5 ವರ್ಷ ಆಗಿ ಆದಮೇಲೆ
ಆ ಬ್ಯಾಚ್ನಲ್ಲಿ ನಾವು ಬ್ಯಾಚಿಗೆ ಚೇಂಜ್ ಮಾಡೋ ಪರಿಸ್ಥಿತಿ ಬರ್ಬೋದು. ಎಲ್ಲ ಸವಕಳಿ ವೆಚ್ಚಕ್ಕೆ ಬರುತ್ತೆ. NDP ಒಂದು ಆರ್ಥಿಕತೆಯ ಸುಸ್ಥಿರ ಉತ್ಪಾದನೆ ಮತ್ತು ಆದಾಯದ ಮಟ್ಟವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. NDP ಜಾಸ್ತಿ ಆಗ್ತಾಯಿದೆ ಅಂತಂದರೆ ಆ ದೇಶದ ಎಕಾನಮಿ ಗ್ರೋತ್ ಆಗ್ತಿದೆ ಅಂತ, NDP ಕಡಿಮೆ ಆಗ್ತಾಯಿದೆ ಅಂತಂದರೆ ಆ ದೇಶದ ಎಕಾನಮಿ ಕುಸಿತಿದೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. GNP ಒಟ್ಟು ರಾಷ್ಟ್ರೀಯ ಉತ್ಪನ್ನ ಸಾಮಾನ್ಯವಾಗಿ ಒಂದು ವರ್ಷದೊಳಗಡೆ ದೇಶದ ನಾಗರಿಕರು ಮತ್ತು ವ್ಯವಹಾರಗಳು ದೇಶದ ಗಡಿಯ ಒಳಗೆ ಮತ್ತು ಹೊರಗೆ ಉತ್ಪಾದಿಸುವ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನು ನಾವು GNP ಅಂತ ಕರಿತೀವಿ. ಇದರಲ್ಲಿ ಫಾರಿನ್ ನ್ಯಾಷನಲ್ಸ್ ಇಲ್ಲಿ ಬಂದು ಸಂಪಾದನೆ ಮಾಡೋದನ್ನು ಮತ್ತು ಫಾರಿನ್ ಕಂಪನೀಸ್ ಇಲ್ಲಿ ಬಂದು ಸಂಪಾದನೆ ಮಾಡೋದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಉದಾಹರಣೆಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಮ್ಮ GDP 1,000 ಕೋಟಿ ಅಂತ ಅಂದ್ಕೊಳ್ಳೋದಾದರೆ, ನಮ್ಮ ಭಾರತೀಯ ನಿವಾಸಿಗಳು ವಿದೇಶದಲ್ಲಿ ಹೂಡಿಕೆ ಮತ್ತು ಕೆಲಸದಿಂದ ಸಂಪಾದನೆ ಮಾಡಿದ್ದು 100 ಕೋಟಿ ಅಂತ ಅಂದ್ಕೊಳ್ಳೋದಾದರೆ, ಅದೇ ಸಮಯದಲ್ಲಿ ವಿದೇಶಿ ನಿವಾಸಿಗಳು ಮತ್ತು ಕಂಪನಿಗಳು ಭಾರತದಲ್ಲಿ ತನ್ನ ಹೂಡಿಕೆಯಿಂದ 50 ಕೋಟಿ ಸಂಪಾದನೆ ಮಾಡಿದರೆ ಅದನ್ನು GDPಯಿಂದ ಕಳೆಯಲಾಗುತ್ತೆ. ಅಂದರೆ ನಮ್ಮ GNP 950 ಕೋಟಿ ಆಗುತ್ತೆ. NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಥವಾ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಇದನ್ನು GNPನಲ್ಲಿ ಸವಕಳಿ ವೆಚ್ಚವನ್ನು ಕಳೆಯೋದ್ರ ಮೂಲಕ ಅಳತೆ ಮಾಡಲಾಗುತ್ತೆ. ಇದನ್ನು ಸಾಮಾನ್ಯವಾಗಿ ಪರಿಸರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ದೀರ್ಘಕಾಲೀನ ಒಂದು ವಿಶ್ಲೇಷಣೆಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ಕೊತಾರೆ. PPP ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಖರೀದಿ ಶಕ್ತಿ ಸಮಾನತೆ. ಬೇರೆ ಬೇರೆ ದೇಶಗಳಲ್ಲಿ ಕರೆನ್ಸಿ ವ್ಯಾಲ್ಯೂ ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡೋ ಒಂದು ಮೆಥಡ್. ಬೇರೆ ಬೇರೆ ದೇಶದ ಕರೆನ್ಸೀಸ್ ಪರ್ಚೇಸಿಂಗ್ ಪವರ್ನ ಇದು ಇಂಡಿಕೇಟ್ ಮಾಡುತ್ತೆ. ದೇಶಗಳ ನಡುವಿನ ಆರ್ಥಿಕ ಉತ್ಪಾದಕತೆ ಮತ್ತು ಜೀವನ ಮಟ್ಟವನ್ನು ಹೆಚ್ಚು ನಿಖರವಾಗಿ ಹೋಲಿಕೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ಅಮೇರಿಕಾದಲ್ಲಿ ಒಂದು ಶರ್ಟ್ ಬೆಲೆ $1,000 ಅಂತ ಅಂದ್ಕೊಂಡ್ರೆ ಅದೇ ಶರ್ಟ್ ಬೆಲೆ ಭಾರತದಲ್ಲಿ $500. ಇವತ್ತಿಂದ ಎಕ್ಸ್ಚೇಂಜ್ ರೇಟ್ $80 ಅಂತ ಅಂದ್ಕೊಂಡ್ರೆ ಒಂದು ಶರ್ಟ್ ಪರ್ಚೇಸ್ ಮಾಡೋದಕ್ಕೆ ಅಮೇರಿಕಾದಲ್ಲಿ $12 ಸ್ಪೆಂಡ್ ಮಾಡಬೇಕಾಗುತ್ತೆ. ಅದೇ ಶರ್ಟ್ಗೆ ಭಾರತದಲ್ಲಿ $6 ಸ್ಪೆಂಡ್ ಮಾಡಬೇಕಾಗುತ್ತೆ. ಇದೇನು ತೋರಿಸುತ್ತೆ ಅಂದರೆ ಡಾಲರ್ ಕಂಪೇರ್ ಮಾಡಿದರೆ ಭಾರತದ ಕರೆನ್ಸಿ ಮೌಲ್ಯ ಕಡಿಮೆ ಆಗಿದೆ ಅಂತ. ಇದನ್ನೇ PPP ಲೆಕ್ಕ ಹಾಕುತ್ತೆ. ಇನ್ನು ಈ ಭಾರತದ ಟ್ರಿಲಿಯನ್ ಲೆಕ್ಕಾಚಾರ ನೋಡೋಣ. ಭಾರತ ಈಗ ಜಪಾನನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೀತಾ ಇದೆ. ಜಪಾನ್ ಒಂದು ವಯಸ್ಸಾದ ಆರ್ಥಿಕತೆಯಾಗಿದೆ. ಅಷ್ಟೇ ಅಲ್ಲ, ಜನಸಂಖ್ಯೆ ಬಿಕ್ಕಟ್ಟನ್ನು ಎದುರಿಸ್ತಿದ್ದಾರೆ. ಅವರು ಜನಸಂಖ್ಯೆ ಅಲ್ಲಿ ಕಡಿಮೆ ಆಗ್ತಿರೋ ಕಾರಣ ಅಲ್ಲಿ ಕಂಪನಿಗಳು ಮತ್ತು ಅವರ ಆರ್ಥಿಕತೆ ಕುಸಿತಾ ಇರೋದನ್ನು ನಾವು ನೋಡ್ಬೋದು. ವೀಕ್ಷಕರೇ, 2014ರಲ್ಲಿ $2 ಟ್ರಿಲಿಯನ್ ಕಡಿಮೆ ಇದ್ದ ನಮ್ಮ ಆರ್ಥಿಕತೆ 2025ರಲ್ಲಿ $4 ಟ್ರಿಲಿಯನ್ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಅದ್ರ ಹಿಂದ್ಗಡೆ ಸಾಕಷ್ಟು ಕಾರಣಗಳಿದೆ. ಅದೇನಂತ ನೋಡೋಣ. 90ರ ದಶಕದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಲೈಸೆನ್ಸ್ ರಾಜ್ ಪದ್ಧತಿಯನ್ನು ರದ್ದು ಮಾಡಿ ಗ್ಲೋಬಲೈಜೇಷನ್, ನೋಬಲೈಜೇಷನ್ ಮತ್ತು ಪ್ರೈವೇಟೈಜೇಷನ್ ಅನ್ನು ಅಳವಡಿಕೆ ಮಾಡಿಕೊಂಡು 2014ರ ನಂತರ ಮೋದಿ ಸರ್ಕಾರ ತೆಗೆದುಕೊಂಡ ಹಲವಾರು ಕ್ರಮಗಳು ನಮ್ಮನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾವೆ. 2014ರ ನಂತರ ಸರ್ಕಾರ ಮೂಲಸೌಕರ್ಯಕ್ಕೆ ಜಾಸ್ತಿ ಒತ್ತು ನೀಡ್ತಾ ಇದೆ. ಇಲ್ಲಿ ಹೆದ್ದಾರಿಗಳು, ರೈಲ್ವೆಗಳು ಮತ್ತು ವಿದ್ಯುತ್ ಉತ್ಪಾದನೆ ಸೇರಿದಂತೆ ಮೂಲಸೌಕರ್ಯಗಳಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ವಿಸ್ತರಣೆ ಮಾಡ್ತಾ ಇದೆ ಮತ್ತು ವ್ಯವಹಾರಗಳನ್ನು ಮಾಡೋದನ್ನು ಈಸ್ ಮಾಡಿದೆ. ಟೆಕ್ನಾಲಜಿ ಮತ್ತು ಡಿಜಿಟಲೈಸೇಷನ್ನ ಜಾಸ್ತಿ ಸೇವಾ ಕ್ಷೇತ್ರಗಳಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದ್ರ ಮೂಲಕ ತನ್ನ ಉತ್ಪಾದಕತೆಯನ್ನು ಹೆಚ್ಚಿಸ್ತಾ ಇರೋದಲ್ಲದೆ ಮೌಲ್ಯವರ್ಧಿತ ವಲಯವನ್ನು ಜಾಗತಿಕ ಮಟ್ಟದಲ್ಲಿ ಅಂದರೆ ಬಂದ್ಬಿಟ್ಟು ಸಪ್ಲೈ ಚೈನ್ನ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಇದೆ. ಭಾರತದಲ್ಲಿ ಬೆಳೀತಿರೋ ಪಾಪ್ಯುಲೇಷನ್, ಸ್ಪೆಷಲಿ ಯೂತ್ ಪಾಪ್ಯುಲೇಷನ್, ಇಲ್ಲಿನ ಕನ್ಸ್ಯೂಮರ್ ಮಾರ್ಕೆಟ್ಗೆ ಒಳ್ಳೆಯ ಪ್ಲಾಟ್ಫಾರ್ಮ್ ಆಗಿದೆ. ಅಷ್ಟೇ ಅಲ್ಲ, ಗೌರ್ಮೆಂಟ್ನ ಕೆಲವೊಂದು ಪ್ರಾಜೆಕ್ಟ್ಸ್ ಇರ್ಬೋದು ಮತ್ತು ಕೆಲವೊಂದು ಪಾಲಿಸಿಗಳಿರ್ಬೋದು ಇಲ್ಲಿನ ಗ್ರೋತ್ ರೇಟ್ಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದಾವೆ. ಇದಕ್ಕೆ ಉದಾಹರಣೆ ಅಂದರೆ ಇತ್ತೀಚೆಗೆ ಎಲ್ಲರ ಗಮನ ಸೆಳೆದಿರೋ ಒಂದು ಪ್ರಾಜೆಕ್ಟ್ ಏನಂದರೆ ಮೇಕ್ ಇನ್ ಇಂಡಿಯಾ. ಚೀನಾದಲ್ಲೂ ಕೂಡ China+1 ಅಂತ ಈ ಥರ ಒಂದು ಪ್ರಾಜೆಕ್ಟ್ ಇದೆ. ಇದ್ರ ಬಗ್ಗೆ ಅಮೇರಿಕಾ ಅಧ್ಯಕ್ಷ ಟ್ರಂಪ್ ಎಷ್ಟು ಇನ್ಸೆಕ್ಯೂರ್ ಆಗಿದ್ದಾರೆ ಅಂತಂದರೆ ಆ್ಯಪಲ್ CEO ಟಿಮ್ ಕುಕ್ ಅವ್ರು ಹೋಗಿ ಭಾರತದಲ್ಲಿ ಐಫೋನ್ಗಳನ್ನ ತಯಾರು ಮಾಡಿಬಿಡಿ ಅಂದಿದ್ದನ್ನು ಇತ್ತೀಚೆಗೆ ನಾವು ನೋಡ್ಬೋದು. ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಪಟ್ಟ ಕೆಲವೊಂದು ಮಾರ್ಪಾಡು, ದಿವಾಳಿತನದ ನೀತಿಗಳಿಗೆ ಅಥವಾ ಪಾಲಿಸಿಗಳಿಗೆ ಸಂಬಂಧಪಟ್ಟ ಕೆಲವೊಂದು ಚೇಂಜಸ್, ಇವುಗಳು ನಮ್ಮ ತೆರಿಗೆ ಸಂಗ್ರಹವನ್ನು ಸುಧಾರಿಸಿದಲ್ಲದೆ ವ್ಯಾಪಾರ ಪರಿಸರವನ್ನು ಹೆಚ್ಚಿಸಿ ಉತ್ಪಾದನೆ ಮತ್ತು ರಫ್ತನ್ನು ಜಾಸ್ತಿ ಮಾಡ್ತಿದೆ. ಬಲವಾದ ರಫ್ತು ಸಾಮರ್ಥ್ಯ, ವಿಶೇಷವಾಗಿ ಕೆಮಿಕಲ್ಸು, ಪೆಟ್ರೋಕೆಮಿಕಲ್ಸ್ ಮತ್ತು ಈ ಅಗ್ರಿಕಲ್ಚರ್ ಕೆಮಿಕಲ್ಸ್, ಇವುಗಳ ಉತ್ಪಾದನೆ ಸಾಮರ್ಥ್ಯ ಅಥವಾ ಉತ್ಪಾದನೆ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಇವುಗಳು ಆರ್ಥಿಕ ಬೆಳವಣಿಗೆಗೆ ಜಾಸ್ತಿ ಕೊಡುಗೆಗಳನ್ನು ನೀಡ್ತಾ ಇದೆ. ಈ ಎಲ್ಲ ಅಂಶಗಳು ಒಟ್ಟಾಗಿ ಭಾರತವನ್ನು ಜಪಾನನ್ನು ಹಿಂದಿಕ್ಕಿ ಜಾಗತಿಕವಾಗಿ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗೋದಕ್ಕೆ ಪ್ರೇರೇಪಣೆ ಮಾಡಿದೆ. ಮುಂದಿನ ದಿನಗಳಲ್ಲಿ US, ಚೀನಾ ಮತ್ತು ಜರ್ಮನಿಯ ನಂತರ ನಮ್ಮ ಭಾರತ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗೋದಕ್ಕೆ ಇಂದಿನ ಪ್ರಸ್ತುತ ಪರಿಸ್ಥಿತಿ ಮುಂದುವರೆದರೆ ಖಂಡಿತ ಸಾಧ್ಯ ಇದೆ. ಕಳೆದ ಒಂದು ದಶಕದಲ್ಲಿ ಸುಮಾರು 105% ನಮ್ಮ GDP ಹೆಚ್ಚಿಗೆ ಆಗಿದೆ. ಇದೇ ಅವಧಿಯಲ್ಲಿ ಅಮೇರಿಕ 66%, ಚೀನಾ 76%, UK 28%ನಷ್ಟು ಬೆಳೆದಿದೆ. ಇದೆಲ್ಲ ಹೊರತಾಗಿಯೂ ಕೂಡ ನಮ್ಮ ರೇಸ್ನಲ್ಲಿರೋ ಕಂಟ್ರೀಸ್ ಅಂತ ಏನಿದೆ, ಅಮೇರಿಕಾ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಈ ಕಂಟ್ರೀಸ್ಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಭಾರತದ ತಲಾದಾಯದಲ್ಲಿ ಸಾಕಷ್ಟು ಏರುಪೇರುಗಳನ್ನಿರೋದನ್ನು ನಾವು ಗಮನಿಸ್ಬೋದು. ನಮ್ಮ ಭಾರತದ ತಲಾದಾಯ ಇಂದು $2,880, ಅದೇ ಜಪಾನ್ನ ತಲಾದಾಯ $33,900. ಇದು
ವಿಶಾಲ ಆದಾಯ ಮತ್ತು ಅಭಿವೃದ್ಧಿ ಅಂತರವನ್ನು ಎತ್ತಿ ತೋರಿಸುತ್ತೆ. ಇನ್ನು GDP ದೇಶದ ಸರ್ವತೋಮುಖ ಅಭಿವೃದ್ಧಿಯನ್ನು ಅಳೆಯುತ್ತಾ? ಖಂಡಿತ ಇಲ್ಲ. ಇದು ಉದ್ಯೋಗ ಮತ್ತು ಆದಾಯದ ಮಟ್ಟದೊಂದಿಗೆ ಪರಸ್ಪರ ಸಂಬಂಧ ಹೊಂದಿದ್ರೂ ಕೂಡ ಸಮಗ್ರ ಅಭಿವೃದ್ಧಿ ಅಳತೆಯನ್ನು ಮಾಡೋದಕ್ಕೆ ಇದರಲ್ಲಿ ಸಾಕಷ್ಟು ಇತಿಮಿತಿಗಳಿದ್ದಾವೆ. ಶಿಕ್ಷಣ, ಕೌಶಲ್ಯ, ಉದ್ಯೋಗ, ಅನುಭವ ಇವು ನಮ್ಮ ಅವಕಾಶಗಳಲ್ಲಿ ವ್ಯತ್ಯಾಸವನ್ನು ಕ್ರಿಯೇಟ್ ಮಾಡ್ತವೆ. ಅಷ್ಟೇ ಅಲ್ಲ, ಅಸಮಾನತೆಗೂ ಕೂಡ ಕಾರಣ ಆಗುತ್ತೆ. ಇವುಗಳನ್ನು GDP ಒಳಹೊಕ್ಕು ನೋಡೋದಿಲ್ಲ. ಸಂಪತ್ತಿನ ವಿತರಣೆ ಅಥವಾ ವೆಲ್ತ್ ಡಿಸ್ಟ್ರಿಬ್ಯೂಷನ್, ಆದಾಯ ಅಸಮಾನತೆ, ಇನ್ಕಮ್ ಇನ್ಇಕ್ವಾಲಿಟಿಯನ್ನು ನಮ್ಮ ಸಮಾಜದಲ್ಲಿ ಇದು ಗಮನಿಸೋದಿಲ್ಲ. ಸೋಷಿಯಲ್ ಗ್ರೋತ್ ಅಥವಾ ಎನ್ವೈರನ್ಮೆಂಟಲ್ ಗ್ರೋತ್ ಸುಸ್ಥಿರವಾಗಿದೆ ಅಂತ ಇದು ಗಮನಿಸೋದಿಲ್ಲ. GDP ಖರ್ಚು ಮತ್ತು ಉತ್ಪಾದನೆಯನ್ನು ಅಳೆಯುತ್ತೆ ಹೊರತು ನೈಸರ್ಗಿಕ ಮತ್ತು ಸಾಮಾಜಿಕ ಬಂಡವಾಳ ಸೇರಿದಂತೆ ದೇಶದ ಒಟ್ಟು ಸಂಪತ್ತು ಮತ್ತು ಸ್ವತ್ತುಗಳನ್ನು ಅಳೆಯೋದಿಲ್ಲ. ಭಾರತದ ಈ GDP ಮೈಲಿಗಲ್ಲು ಐತಿಹಾಸಿಕವಾಗಿದ್ದರೂ ಕೂಡ ಭಾರತ ಕಡಿಮೆ ತಲಾದಾಯ, ಮೂಲಸೌಕರ್ಯದ ಅಗತ್ಯತೆಗಳು ಮತ್ತು ಮಧ್ಯಮ ಆದಾಯದ ಬಲೆಯ ಅಪಾಯಗಳಂತಹ ಸವಾಲುಗಳನ್ನು ಇಂದು ಎದುರಿಸ್ತಾ ಇದೆ. ಕೆಲವೊಂದು ಪಾಲಿಸಿ ಮತ್ತು ರೆಗ್ಯುಲೇಷನ್ಸ್ನ ಈಸ್ ಮಾಡೋದ್ರ ಮೂಲಕ ಖಾಸಗಿ ಉದ್ಯಮವನ್ನು ಬೆಂಬಲಿಸೋದ್ರ ಮೂಲಕ ನಿರಂತರ ಸುಧಾರಣೆಗಳ ಅಗತ್ಯವಿದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.